ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ. ಕುಡಿಯುವ ನೀರಿಗಾಗಿಯೂ ಸಹ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡುವಂಥ ಒಂದು ದುರ್ದೈವ ಸಾರ್ವಜನಿಕರಿಗೆ ಬಂದಿದೆ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ಕುಡಿಯುವ ನೀರಿನ ವ್ಯವಸ್ಥೆಗೂ ಕೂಡ ಪ್ರತಿಭಟನೆ ಮುಖಾಂತರ ಕುಡಿಯುವ ನೀರನ್ನು ಪಡೆಯುವ ಈ ಒಂದು ಸಂದರ್ಭ ಬಂದಿದ್ದು ಬೇರೆ ಎಲ್ಲ ಅಲ್ಲೂ ವೀಕ್ಷಕರೇ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಸಾಕಷ್ಟು ಬಾರಿ ನಗರಸಭೆಗೆ ಮುತ್ತಿಗೆ ಹಾಕಿ ನಗರಸಭೆಗೆ ಬೀಗ ಜಡಿದು ಪ್ರತಿಭಟನೆಯನ್ನು ನಡೆಸಿದರೂ ಸಹ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡು ಸಾರ್ವಜನಿಕರು ಇಳಕಲ್ ನಗರದ ಮುಖ್ಯ ರಸ್ತೆಗಳನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಇಳಕಲ್ದಲ್ಲಿ ಕುಡಿಯುವ ನೀರಿಗಾಗಿ ರಸ್ತೆ ಬಂದ್, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಇಳಕಲ್ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಕುಡಿಯುವ ನೀರಿಗಾಗಿ ರಸ್ತೆ ಬಂದ್, ನಗರಸಭೆ ಕಚೇರಿಗೆ ಮುತ್ತಿಗೆ, ಬೀಗ ಹಾಕಿದರೂ ಕೂಡ ಅಧಿಕಾರಿಗಳು ನೀರಿನ ಸಮಸ್ಯೆಯನ್ನು ಬಗೆಹರಿಸದೆ ಬರೀ ನೆಪಗಳನ್ನು ಹೇಳುತ್ತಾ ಹೋಗುತ್ತಿದ್ದರಿಂದ ನಗರದ ಸಾರ್ವಜನಿಕರು ನೀರಿಗಾಗಿ ಪರಿತಪಿಸುವಂತಾಗಿದೆ. ಮೇಲಾಧಿಕಾರಿಗಳು 24/7 ಕುಡಿಯುವ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸುವಲ್ಲಿ ಮುತುವರ್ಜಿ ತೋರಿಸುತ್ತಿಲ್ಲ. ದಿನನಿತ್ಯ ನಗರದ ವಾರ್ಡುಗಳನ್ನು ರಸ್ತೆ ಬಂದ್ ಮಾಡುವುದು ಮತ್ತು ನಗರಸಭೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಬೇಗನೆ ದುರಸ್ತಿ ಕಾರ್ಯವನ್ನು ಮಾಡಿ ಸಾರ್ವಜನಿಕರ ನೀರಿನ ದಾಹವನ್ನು ನೀಗಿಸಬೇಕಾದ ಅಧಿಕಾರಿಗಳು ಏನೂ ಪ್ರಯತ್ನ ನಡೆಸಿಲ್ಲ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ವರದಿ ರಘು ಕಾಟ್ವಾ, JBM ನ್ಯೂಸ್, ಬಾಗಲಕೋಟೆ. ಇವತ್ತು ಇಲ್ಲಿ ಆಗೈತಿ ನಮ್ಮ ಮನೆ ಮುಂದೆ ಕಂಟಿನ್ಯೂಸ್ 15 ದಿವಸ ಆಯ್ತು ನೀರಿಲ್ರಿ. ಇವತ್ತು ಇವ್ರು ಬಂದ್ ಮಾಡ್ಯಾರ್ರಿ. ನಾಳೆ ನಾನು ಮುನ್ಸಿಪಾಲ್ಟಿ ಕಿಲಿ ಹಾಕ್ತೀನಿ ರೀ. ನೀರು ಬಿಡ್ಲಿಲ್ಲ ಅಂದ್ರೆ ಇವತ್ತು ಸಾಯಂಕಾಲ ತನಕ ನೋಡ್ತೀನಿ ಸರ್. ಇದಕ್ಕೆ ನೀವು ಸಾಕ್ಷಿ ಇದೀರಿ ಸರ್. ನಾ ಹೇಳಕತ್ತೀನಿ, ಮದೀನಾ ಮಸೀದಿ ಮುಂದೆ ಕಿರಿಕಿ ಡಾಕ್ಟರ್ ದವಾಖಾನೆ ಲೈನ್ 1 ನಿಮಿಷ ರೀ. ಇವತ್ತು ಆಗ್ಲಿಲ್ಲ ಅಂದ್ರೆ ನಾಳೆ ಹೇಳ್ತೀನಿ. ಇವತ್ತು ಸಂಜೆ ತನಕ ನೀರು ಬಿಡ್ರಿ. ಅಲ್ಲಿ ನೀರು ಬಿಡಲಿಲ್ಲ ಅಂದ್ರೆ ನಾಳೆ ಮುನ್ಸಿಪಾಲ್ಟಿ ಕಿಲಿ ಹಾಕ್ತೀನಿ. ಅದು ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳಕತ್ತೀನಿ, ಒಂದು ಮಾನವೀಯತೆ ಅಂತ ಹೇಳಕತ್ತೀನಿ. 15 ದಿವಸ ಆಯ್ತು. ಮಾನವೀಯತೆ ಪೇಷನ್ಸ್ ಇರುತ್ತೆ. ನಿಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಅಲ್ರಿ ಮೇಡಮ್, ನಿಮ್ಮ ಮನೆ ಮುಂದೆ ಇವತ್ತು ನಾ ತುಂಬ್ಕೊಂಡ್ ಬಂದಿನಿ. ಅವ್ರಿಗೆ ಹೇಳಿ ಅವರ ನೀರಿಲ್ ಕೊಡ್ರಿ ಅಂತ ಒಂದು ಬಂಡಿ ನೀರು ತುಂಬ್ಕೊಂಡ್ ಬಂದಿನಿ. ನಿಮ್ಮ ಮನೆ ಮುಂದೆ ನೀರು ಅದಾವು, ನನ್ನ ಮನೆ ಮುಂದೆ ಹಾಕಿಲ್ಲ ನೀರು. ಬೆಣ್ಣಿಗೌಡ್ರ ಮನೆ ಮುಂದೆ ರೀ, ಬೆಣ್ಣಿಗೌಡ್ರ ಮನೆ ಮುಂದೆ ಕೈಕಾಲು ಬತ್ತಿ ನೀರು ತುಂಬ್ಕೊಂಡ್ ಬಂದಿನ. ಏನಕ್ಕ ಈ 3 ದಿವಸ ಅದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವು ಅನಾಹುತ ಮಾಡ್ತೀವಿ. ಕೈಕಾಲು ಬತ್ತಿ ವಯಸ್ಸಾದ್ರು ನೋಡ್ರಿ ಅವ್ರದಾರ ಅಲ್ಲಿ ಕಂಟಿನ್ಯೂ ಅದಾವಲ್ರಿ. ಅದು ಹೆಂಗ ಐಆರ್ ಆಫೀಸರ್ ಮುಂದೆ ಇವತ್ತಿಂದ ಆತ್ರಿ. ಎಷ್ಟು ಜನಕ್ಕೆ ಹೋಗ್ತೀರಿ ಹೇಳ್ರಿ. ಅದು ಬರೋದಂಗ ಬರ್ತಾರಂತ್ರಿ ಕಮಿಷನರ್. ಸರ ದಂಡ ಐತಲ್ರಿ ನೀರು. ಫೋಟೋ ತಗ ತೋರಿಸಿಲ್ಲ. ನಾಳೆ ಗಂಜಿ ಉಳ್ಕೊಟ್ಟಿಗೆ ಅಂತಂದ್ರೆ ಹೊಸೂರು ಒಳಗೆ ಹೋಗ್ತಿರ. ಏನ್ ನೀರು ಅದ 15 ಲೀಟರ್ ನೀರು ಎಷ್ಟು ವಾಲ್ ಅದಾವ, ಎಷ್ಟು ವಾಲ್ ಅದಾವ ಹೇಳ್ರಿ. ವಾಲ್ ಎಷ್ಟು ನಾನು ರೈಡಿಂಗ್ ಕೊಡಿ ಇಲ್ಲೇ ಎಲ್ಲಾರ್ಗೂ ಎಲ್ಲ ವಾಡಿ ಕೂಡ ನಾನು ಏನ್ರಿ ಇವತ್ತು ಇಲ್ಲಿ ಆಗೈತಿ ನಮ್ಮ ಮನೆ ಮುಂದೆ ಕಂಟಿನ್ಯೂಸ್ 15 ದಿವಸ ಆಯ್ತು ನೀರಿಲ್ರಿ. ಇವತ್ತು ಇವ್ರು ಬಂದ್ ಮಾಡ್ಯಾರ್ರಿ.
ನಾಳೆ ನಾನು ಮುನ್ಸಿಪಾಲ್ಟಿ ಕಿಲಿ ಹಾಕ್ತೀನಿ ನೀರು ಬಿಡ್ಲಿಲ್ಲ ಅಂದ್ರೆ ಇವತ್ತು ಸಾಯಂಕಾಲ ತನಕ ನೋಡ್ತೀನಿ ಸರ್. ಇದಕ್ಕೆ ನೀವು ಸಾಕ್ಷಿ ಇದೀರಿ ಸರ್. ನಾ ಹೇಳಕತ್ತೀನಿ ಮದೀನಾ ಮಸೀದಿ ಮುಂದೆ ಕಿರಿಗಿ ಡಾಕ್ಟರ್ ದವಾಖಾನೆ ಲೈನ್ 1 ನಿಮಿಷ ರೀ. ಇವತ್ತು ಆಗಲಿಲ್ಲ ಅಂದ್ರೆ ನಾಳೆ ಹೇಳ್ತೀನಿ ಇವತ್ತು ಸಂಜೆ ತನಕ ನೀರು ಬಿಡ್ರಿ ಅಲ್ಲಿ ನೀರು ಬಿಡಲಿಲ್ಲ ಅಂದ್ರೆ ನಾಳೆ ಮುನ್ಸಿಪಾಲ್ಟಿ ಕಿಲಿ ಹಾಕ್ತೀನಿ. ಅದು ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳಕತ್ತೀನಿ ಒಂದು ಮಾನವೀಯತೆ ಅಂತ ಹೇಳಕತ್ತೀನಿ. 15 ದಿವಸ ಆಯ್ತು ಮಾನವೀಯತೆ ಪೇಷನ್ಸ್ ಇರುತ್ತೆ. ನಿಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಯಾಕೆ ಬರೋಲ್ಲ ಅಲ್ರಿ ಮೇಡಮ್ ನಿಮ್ಮ ಮನೆ ಮುಂದೆ ಇವತ್ತು ನಾ ತುಂಬ್ಕೊಂಡ್ ಬಂದಿನಿ. ಅವ್ರಿಗೆ ಹೇಳಿ ಅವರ ನೀರಿಲ್ ಕೊಡ್ರಿ ಅಂತ ಒಂದು ಬಂಡಿ ನೀರು ತುಂಬ್ಕೊಂಡ್ ಬಂದಿನಿ. ನಿಮ್ಮ ಮನೆ ಮುಂದೆ ನೀರದವು ನನ್ನ ಮನೆ ಮುಂದೆ ಹಾಕಿಲ್ಲ ನೀರು. ಬೆಣ್ಣಿಗೌಡ್ರ ಮನೆ ಮುಂದೆ ರೀ ಬೆಣ್ಣಿಗೌಡ್ರ ಮನೆ ಮುಂದೆ ಕೈಕಾಲು ಬತ್ತಿ ನೀರು ತುಂಬ್ಕೊಂಡ್ ಬಂದಿನ ಏನಕ್ಕ ಈ 3 ದಿವಸ ಅದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವು ಅನಾಹುತ ಮಾಡ್ತೀವಿ. ಇಲ್ಲ ಹಾಕಿಲ್ರಿ ನೀರು ಕೈಕಾಲು ಬತ್ತಿ ವಯಸ್ಸಾದವ್ರು ನಿಮ್ಮ ತಾಯಿ ಸಮಾನ ನಿಮ್ಮ ತಂದೆ ಸಮಾನ ನೋಡ್ರಿ ವಯಸ್ಸಾದವ್ರು ನೋಡ್ರಿ ಅವ್ರದಾರ ಅಲ್ಲಿ ಕಂಟಿನ್ಯೂ ಅಂದ್ರೆ ಅದೇ ಐಆರ್ ಆಫೀಸರ್ ಬರುವ ಬರ್ಲಿ